ವೆಲ್ಕಮ್ ಟು ಕರ್ಟನ್ ರೈಟ್ ರಿವ್ಯೂ ಪಾಯಿಂಟ್. ಬನ್ನಿ, ಇವತ್ತು ತಮಿಳಿನ ಜಿಗರ್ ತಂಡ ಅದೇ ಹೆಸರಿನಲ್ಲಿ ಕನ್ನಡದಲ್ಲಿ ಬಂದಿದೆ, ಅದರ ಬಗ್ಗೆ ಮಾತಾಡೋಣ. ಕಿಚ್ಚ ಕ್ರಿಯೇಷನ್ಸ್ ನಲ್ಲಿ ಸುದೀಪ್ ನಿರ್ಮಾಣದಲ್ಲಿ ಇವತ್ತು ಬಿಡುಗಡೆಯಾಗಿರುವ ಚಿತ್ರ ಜಿಗರ್ ತಂಡ. ಹೋದ ವರ್ಷ ತಮಿಳಿನಲ್ಲಿ ಭಾರಿ ಸುದ್ದಿ ಮಾಡಿದ ಈ ಚಿತ್ರ ಈಗ ಕನ್ನಡಕ್ಕೆ ಬಂದಿದೆ. ಜಿಗರ್ ತಂಡ ಅಂದ್ರೆ ಹಾಟ್ ಅಂಡ್ ಕೂಲ್ ಆಗಿರುವಂತಹ ತಮಿಳುನಾಡಿನ ಜನಪ್ರಿಯ ಪಾನೀಯ. ಇಲ್ಲಿ ಹೆಸರು ಬದಲಾಯಿಸಬಹುದಿತ್ತು, ಬಟ್ ಐ ಥಿಂಕ್ ಕ್ಯಾಚಿ ಆಗಿದೆ ಅನ್ನೋ ಕಾರಣಕ್ಕೆ ಇಟ್ಟಿದ್ದಾರೆ ಅನ್ಸುತ್ತೆ. ಬಗ್ಗೆ ನಾನು ಹೇಳಲ್ಲ, ಒಂಥರ ಖರಾಬ್ ನನ್ ಮಗ. ಯಾವ ಸಿನಿಮಾದಲ್ಲೂ ಬರ್ದಿರೋಂಥ ಟೆರರ್ ಕ್ಯಾರೆಕ್ಟರ್. ಅಲ್ಲಿ ಬಾಬಿ ಸಿಂಹ ಮಾಡಿದಂತಹ ಪಾತ್ರವನ್ನ ಇಲ್ಲಿ ಬಹುಶಃ ರವಿಶಂಕರ್ ಅಲ್ಲದೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅನ್ನೋಷ್ಟರ ಮಟ್ಟಿಗೆ ರವಿಶಂಕರ್ ಅಸಾಲ್ಟ್ ಆರ್ಮುಗಂ ಅನ್ನೋ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ತಮ್ಮ ಬೇಸ್ ವಾಯ್ಸ್ ಮೂಲಕ, ಬ್ರೌನ್ ಐಸ್ ಮೂಲಕ, ಬಾಡಿ ಲ್ಯಾಂಗ್ವೇಜ್ ಮೂಲಕ ನಿಮ್ಮನ್ನ ಥಿಯೇಟರ್ಲಿ ಹಿಡಿದಿರ್ತಾರೆ. ಒಂದೊಂದು ಮೆಡಲ್ ಇದ್ದಂಗೆ. ಅಸಾಲ್ಟ್ ಆರ್ಮುಗಂ ಅಬ್ಬರದ ಮುಂದೆ ಬೇರೆ ಎಲ್ಲ ಪಾತ್ರಗಳು ಇದೆಯೋ ಇಲ್ವೋ ಅನ್ನೋ ಥರ ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ರವಿಶಂಕರ್. ಇನ್ನು ಹೇಳಬೇಕಂದ್ರೆ ಬೇರೆ ಪಾತ್ರಗಳನ್ನ ರವಿಶಂಕರ್ ಅವ್ರ ಪಾತ್ರ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಒನ್ಸ್ ಸಾಧು ಕೋಕಿಲ ಎಂಟರ್ ಆಗೋ ತನಕ, ಸಾಧು ಕೋಕಿಲ ಬಂದು ಜಿಬ್ರಿಷ್ ಲ್ಯಾಂಗ್ವೇಜ್ ನಲ್ಲಿ ಮಾತಾಡೋಕೆ ಶುರು ಮಾಡೋದು ತಡ, ನಗೋಕಾಗದೆ ಎಷ್ಟು ಜನ ಸೀಟ್ ಕೆಳಗಡೆ ಬಚ್ಚಿಟ್ಕೊಂಡ್ರು, ಎಷ್ಟು ಜನ ಥಿಯೇಟರ್ ಹೊರಗಡೆ ಓಡ್ ಹೋದ್ರು ಗೊತ್ತಾಗಿಲ್ಲ. ಹಿ ಈಸ್ ಕ್ಯಾಪ್ಚರ್ ಹೋಲ್ ಥಿಯೇಟರ್. ಫಸ್ಟ್ ಹಾಫ್ ಅಲ್ಲಿ ಇದ್ದಿದ್ದ ಸೀರಿಯಸ್ನೆಸ್ ಸೆಕೆಂಡ್ ಹಾಫ್ ಅಲ್ಲಿ ಮರ್ತು ಹೋಗ್ತೀರಾ. ಇಲ್ಲಿ ಮೊದಲು ಅವ್ನು ನನಗೆ ಹೊಡಿತಾನ, ಇಲ್ಲ ನಾನು ಅವ್ನು ಹೊಡಿತೀನ ಅನ್ನೋದೇ ಮುಖ್ಯ. ನಂತರ ಸಿನಿಮಾದ ನಾಯಕ ರಾಹುಲ್ ಬಹಳ ಮುದ್ದಾದ ನಟ. ಅವರ್ಷನ್ ಆಗದೇ ಇರುವಂತಹ ಫೇಸ್, ಅವ್ರ ಚಾರ್ಮ್, ತುಂಬಾ ನೀಟ್ ಆಗಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಮೂಲ ಚಿತ್ರದ ನಾಯಕ ಸಿದ್ಧಾರ್ಥ್ ಅವರ ಇನ್ಫ್ಲೂಯೆನ್ಸ್ ಇವ್ರ ಮೇಲೆ ತುಂಬಾ ಇದ್ದ ಹಾಗೆ ಕಾಣುತ್ತೆ. ಅದನ್ನು ಹೊರತುಪಡಿಸಿದ್ರೆ ರಾಹುಲ್ಗೆ ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಭವಿಷ್ಯ ಇದೆ. ನಮ್ಗೇನು ಸರಿ ಕಾಣಿಸ್ತಿಲ್ಲ, ತಪ್ಪಲ್ವಾ? ನ್ಯಾಯವಾಗಿ ನೋಡಿದ್ರೆ ನಾನು ಅವ್ನು ಗಿಟ್ಟಾಡಿಸ್ಕೊಂಡು ಹೋಗಿ ಹೊಡಿಬೇಕು. ಇನ್ನು ಈ ಚಿತ್ರದ ತುಂಬಾ ತುಂಬಿರೋ ರೌಡಿ ಗ್ಯಾಂಗ್ ಪಾತ್ರದಲ್ಲಿ ಬರುವಂತಹ ಅಷ್ಟು ಜನ ಕಲಾವಿದರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಪಾತ್ರಗಳ ಆಯ್ಕೆಯನ್ನು ನಿರ್ದೇಶಕರು ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನಂತರ ಚಿತ್ರದ ನಾಯಕಿ ಸಂಯುಕ್ತ ಹೊರನಾಡು ಈ ಸಿನಿಮಾದಲ್ಲಿ ಇದ್ದಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಬಹುಶಃ ಅವರ ಪೋಷನ್ ಕಮ್ಮಿ ಇದ್ದಿದ್ದಾನೋ ಏನೋ, ಆ ಪಾತ್ರ ಮನಸ್ಸಲ್ಲಿ ಉಳಿಯಲ್ಲ. ನಂತರ ಚಿತ್ರದಲ್ಲಿ ಬೇರೆಯೇ ಆಗಿ ಗುರುತಿಸಿಕೊಳ್ಳುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್. ತುಂಬಾ ಬ್ಯೂಟಿಫುಲ್ ಆಗಿ ಬಹಳ ಟೈಮ್ ತಗೊಂಡು ಮ್ಯೂಸಿಕ್ ಮಾಡಿದ್ದಾರೆ. ಅದರಲ್ಲೂ ರವಿಶಂಕರ್ ಬರುವಂತಹ ಕೆಲವು ಇಂಪಾರ್ಟೆಂಟ್ ದೃಶ್ಯಗಳಿಗೆ ಅವರ ಪಾತ್ರಕ್ಕೆ ಮಾಡಿರುವಂತಹ ಥೀಮ್ ಮ್ಯೂಸಿಕ್, ಡ್ಯೂಯೆಟ್ ಸಾಂಗ್ ಬಹಳ ಮುದುವಾಗಿದೆ, ಮುದ್ದಾಗಿದೆ. ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಂತೂ ಅರ್ಜುನ್ ಜನ್ಯ ರಾಕ್. ನಮಗೆ ಮರ್ಯಾದೆ, ವ್ಯಾಲ್ಯೂ ಎಲ್ಲ. ಇನ್ನು ಸಿನಿಮಾದ ಮೈನಸ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಮೂಲ ತಮಿಳು ಚಿತ್ರ ಆಗಿರೋದ್ರಿಂದ ಸಂಭಾಷಣೆಯನ್ನು ಅಲ್ಲಲ್ಲಿ ಯಥಾವತ್ತು ಇಳಿಸಿರೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆಮೇಲೆ ನಿರ್ಮಾಪಕರಾಗಿ ನಟಿಸಿರುವಂತಹ ಕೆ ಮಂಜು ಅವರು ಈ ಪಾತ್ರ ಮಾಡಬಾರ್ದಿತ್ತು ಅನ್ನೋದು ನನ್ನ ಪರ್ಸನಲ್ ಅನಿಸಿಕೆ. ಕಾರಣ ವಿಷ್ಣು ಸರ್, ಕಮಲ್ ಹಾಸನ್, ಮಮ್ಮೂಟಿ ಥರದ ದೊಡ್ಡ ದೊಡ್ಡ ಸ್ಟಾರ್ಸ್ನ ಇಟ್ಕೊಂಡು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಎಷ್ಟು ದೊಡ್ಡ ಹೆಸರು ಮಾಡೋಕ್ಕೆ ಅವರು ಎಷ್ಟು ವರ್ಷ ಎಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಿದ್ದರೆ ಯಾವತ್ತೋ ಮಾಡಬಹುದಿತ್ತು, ಬಟ್ ಮಾಡಲಿಲ್ಲ. ಹಾಗಿರುವಾಗ ಇಂಥ ಒಂದು ಪಾತ್ರವನ್ನು ಒಪ್ಕೊಂಡು ತನ್ನನ್ನು ತಾನು ಕಡೆಗಣಿಸ್ಕೊಂಡಿರೋದು ಅಷ್ಟು ಮನಸ್ಸಿಗೆ ಹಿತ ಅನ್ನಿಸ್ಲಿಲ್ಲ. ಬಟ್ ಆದರೂ ಅವರೇ ಈ ಕ್ಯಾರೆಕ್ಟರ್ನ ಒಪ್ಕೊಂಡಿರೋದ್ರಿಂದ ವಿ ಆರ್ ಹೆಲ್ಪ್ಲೆಸ್. ಸಮಾಜ ಬದಲಾಗಕ್ಕೆ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. ನನಗೊಂದು ಆಕ್ಷನ್ ರೌಡಿಸಮ್ ಸಿನಿಮಾ ಬೇಕು. ನಾನೇ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಕತೆ ರೆಡಿ ಮಾಡ್ತೀನಿ. ಇನ್ನು ಕತೆ, ಚಿತ್ರಕತೆ ಎಲ್ಲ ಕ್ರೆಡಿಟ್ಸ್ ಮೂಲ ಚಿತ್ರದ ನಿರ್ದೇಶಕ ಕಾರ್ತಿಕ್ ಸುಬ್ರಾಜ್ ಅವರಿಗೆ ಸೇರುತ್ತೆ. ಇದೆಲ್ಲವನ್ನೂ ಪಕ್ಕಕ್ಕಿಟ್ಟು ನೋಡಿದ್ರೆ ಜಿಗರ್ ತಂಡ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಕೊಟ್ಟ ಹಣಕ್ಕೆ ಮೋಸ ಇಲ್ಲ. ಮಿಸ್ ಮಾಡದೆ ನೋಡಿ. ಕಿಚ್ಚನ ಜೇಬು ತುಂಬಲಿ. ಅದರಿಂದ ಇನ್ನಷ್ಟು ಹೊಸ ಸಿನಿಮಾಗಳು ಬರಲಿ. ನಮ್ಮ ಸುದ್ದಿ ವಿಮರ್ಶೆ ನಿಮಗಿಷ್ಟ ಆದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಮಸ್ಕಾರ.